ನಮಸ್ಕಾರ ಸ್ನೇಹಿತರೆ. ನೋಡಿ, ಇವತ್ತು ಒಂದು ವಿಷಯ ಹೇಳಬೇಕು ಅಂತ ತಮ್ಮಲ್ಲಿ ಇಚ್ಛೆ ಪಡ್ತೀನಿ. ನೋಡಿ, ಹಾಲಂದ್ರೇನು? ಹಾಲಂದರೆ ಮಕ್ಕಳ ಮರಿಗಳ ಬೆಳವಣಿಗೆ ಆಹಾರ. ನೋಡಿ, ಹಾಲಂದರೆ ಇಟ್ ಇಸ್ ರೆಡಿಮೇಡ್ ಫುಡ್. ನೋಡಿ, ಪ್ರಕೃತಿಯಲ್ಲಿ ತನ್ನ ಮರಿಗೆ ಕುಡಿಸುವಂಥ ಒಂದು ರೆಡಿಮೇಡ್ ಫುಡ್ ಆಗಿರುತ್ತೆ. ಹಾಗಾಗಿ ಯಾತಕ್ಕೆ ಪ್ರಕೃತಿಯಲ್ಲಿ ರೆಡಿಮೇಡ್ ಫುಡ್ ಮಾಡಿದೆ ಅಂದರೆ, ಮರಿಗಳಿಗೆ ಮಕ್ಕಳಿಗೆ ಸ್ವಂತವಾಗಿ ತಮ್ಮ ಆಹಾರಗಳನ್ನು ಹುಡುಕುವಂಥ ಒಂದು ಚೈತನ್ಯ ಇರಲ್ಲ. ಮತ್ತು ಈ ಮರಿಗಳಿಗೆ ಹಲ್ಲು ಕೂಡ ಇನ್ನೂ ಬಂದಿರಲ್ಲ. ಈ ಒಂದು ಸಂದರ್ಭದಲ್ಲಿ ಪ್ರಕೃತಿ ರೆಡಿಮೇಡ್ ಫುಡ್ಡಾಗಿ ತಾಯಿಯಲ್ಲಿ ಹಾಲನ್ನು ಇಟ್ಟಿರುತ್ತೆ. ನೋಡಿ, ಇವತ್ತೇನಾಗ್ತಾಯಿದೆ ಅಂದರೆ, ಇದು ಹಸುವಿನ ಹಾಲು ಅದು ಕರುವಿಗೆ ಸೀಮಿತ, ಮಕ್ಕಳಿಗೆ ಸೀಮಿತ. ಇವಾಗ ಈ ಮಕ್ಕಳ ಆಹಾರವನ್ನು ಅಡಲ್ಟ್ಸ್ ಆದ ನಾವು ಕನ್ಸ್ಯೂಮ್ ಮಾಡೋ ಒಂದು ಪ್ರಮೇಯನೇ ಬರಲ್ಲ. ಹಾಗಾಗಿ ಬೇರೆ ಪ್ರಜಾತಿಯ, ಅಂದರೆ ನಮ್ಮ ಪ್ರಜಾತಿ ಅಂದರೆ ಮನುಷ್ಯ ನಮ್ಮ ಪ್ರಜಾತಿ, ಹಸು ಬೇರೆ ಪ್ರಜಾತಿ ಆಗುತ್ತೆ. ಯಾಕೆಂದರೆ ಹಸುವಿನ ಹಾಲು ಕರುವಿಗೆ ಸೀಮಿತ, ನಮಗಲ್ಲ. ಹೀಗೆ ಬೇರೆ ಪ್ರಜಾತಿಯ ಹಾಲನ್ನು ಸೇವಿಸೋದು ಅದು ಪ್ರಕೃತಿಗೆ ವಿರುದ್ಧ. ಹಾಗಾಗಿ ತಮ್ಮಲ್ಲಿ ಏನು ಕೇಳ್ಕೊಳ್ಳೋದು ಅಂದರೆ, ಹಾಲನ್ನೋದು ಮಕ್ಕಳ ಬೆಳವಣಿಗೆ ಆಹಾರ ಮತ್ತು ರೆಡಿಮೇಡ್ ಫುಡ್ಡು. ಇದು ಅಡಲ್ಟ್ಸ್ನ ಕನ್ಸ್ಯೂಮ್ ಮಾಡೋಗಿಲ್ಲ. ಹಾಗೆ ಬೇರೆ ಪ್ರಜಾತಿಯ ಒಂದು ಜೀವಿಯ ಇಂದ ಬಂದಂತಹ ಒಂದು ಹಾಲನ್ನು ಮನುಷ್ಯರು ಸೇವನೆ ಮಾಡೋದು ಅದು ಪ್ರಕೃತಿಗೆ ವಿರುದ್ಧವಾದದ್ದು. ಹಾಗಾಗಿ ತಮ್ಮಲ್ಲಿ ಹೇಳ್ಕೊಳ್ಳೋದೇನು ಅಂದರೆ, ನೋಡಿ, ಹಾಲು ಮತ್ತು ಹಾಲಿನ ಪದಾರ್ಥ, ಡೈರಿ ಇಂಡಸ್ಟ್ರಿ ಬಹಳ ಕ್ರೂರ ಇದೆ. ಹಾಗಾಗಿ ಈ ಕ್ರೂರ ಇಂಡಸ್ಟ್ರಿಗೆ ಎಂದು ಸಪೋರ್ಟ್ ಮಾಡಿಬಿಡಿ, ಎಲ್ಲರೂ ವೇಗನಾಗಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ.